ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಘುವರ್ಯ. RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಇದು ಸೌಜನ್ಯ ವಿಚಾರದಲ್ಲಿ ಮತ್ತೊಂದು ಸಾಕ್ಷಿ ಉದ್ಭವ ಆಗ್ಬಿಟ್ಟಿದೆ. ಯಾರೀ ಮಹಿಳೆ ತಲೆ ಮೇಲೆ ಮುಸ್ಕಾಕೊಂಡು ಬಂದು ನಾನು ಸೌಜನ್ಯನ ಕಿಡ್ನಾಪ್ ಮಾಡಿದ್ದನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸತ್ಯನ ಸುಳ್ಳ ನಿಜವಾಗ್ಲೂ ಗೊತ್ತಿಲ್ಲ, ಅಥವಾ ಯಾರಾದರೂ ತಗೊಂಡು ಬಂದು ಅರೇಂಜ್ ಮಾಡಿದಾರ ಅದು ಗೊತ್ತಿಲ್ಲ, ಅಥವಾ ನಿಜಾನೂ ಆಗಿರ್ಬೋದು ಅದು ಕೂಡ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇಷ್ಟು ವರ್ಷ ಇವರೆಲ್ಲ ಎಲ್ಲಿ ಬಚ್ಚಿಕೊಂಡಿದ್ರು. ಇದು ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಒಂದಷ್ಟು ಮಾತುಕತೆ. ಕನ್ನಡ ಒಂದು ನ್ಯೂಸ್ ಚಾನಲಲ್ಲಿ ಅವರ ಒಂದು ಇಂಟರ್ವ್ಯೂ ನಡೆಯುತ್ತೆ. ಮುಸ್ಕಾಕೊಂಡು ಬಂದು ಒಬ್ರು ಮಹಿಳೆ ಆ ಒಂದು ಸೌಜನ್ಯನ ಕಿಡ್ನಾಪ್ ಮಾಡಿದ ದಿನ ನಾವು ಅಲ್ಲಿಗೆ ಹೋಗಿದ್ವಿ, ಅದನ್ನ ನೋಡಿದೀವಿ ಅಂತಂದೇಳಿ ಡೀಟೇಲ್ಡ್ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಒಂದು ವಿಡಿಯೋ ಬೈಟ್ ಬಗ್ಗೆ ನಾನು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಕೇಸ್ ಚಿನ್ನಯ್ಯ ಆಯಿತು, ಅದಾದಮೇಲೆ ಅನನ್ಯ ಭಟ್ ಆಯಿತು, ಸುಜಾತ ಭಟ್ ಆಯಿತು. ಈಗ ಅವರಿಬ್ಬರ ಮೇಲೆ ಒಂದು ಅಪವಾದ ಬಂದಿದೆ. ಅವರಿಬ್ಬರು ಕೂಡ ಸುಳ್ಳು ಹೇಳಿದ್ದಾರೆ ಅಂತಂದೇಳಿ. ಅದು ಅವರ ಒಂದು ಟೈಮ್ ಪೀರಿಯಡ್ ದಾಟಿದ್ರಿಂದ ಅವ್ರಿಗೆ ಸಾಕ್ಷಿ ಸಿಗ್ಲಿಲ್ವೋ, ಅಥವಾ ಸರಿಯಾಗಿ ಸಾಕ್ಷಿ ಹೊಂದ್ಸಕ್ಕಾಗ್ಲಿಲ್ವೋ, ಅಥವಾ ಸುಳ್ಳೋ ನಿಜಾನೋ ಗೊತ್ತಿಲ್ಲದೆ ಇರೋ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಬ್ಬರು ಕೂಡ ನೋಡೋವಂಥ ಜನರ ಕಣ್ಣಿಗೆ ಈಗ ತಪ್ಪಿತಸ್ಥರ ಕಾಣಿಸ್ತಾ ಇದ್ದಾರೆ. ಈಗ ಅವರಿಬ್ಬರಲ್ಲಿ ಯಾರು ಸತ್ಯ ಯಾರು ಸುಳ್ಳು? ಮೇ ಬಿ ಚಿನ್ನಯ್ಯ ನಿಜ ಆಗಿರ್ತಾನೆ, ಆದರೆ ಸಾಕಷ್ಟು ಗ್ಯಾಪ್ ಆಗಿರೋದ್ರಿಂದ ಚಿನ್ನಯ್ಯನಿಗೆ ಒಂದಷ್ಟು ಪ್ರಾಬ್ಲಮ್ ಆಗೋಯ್ತು. ಊತಿಟ್ಟಿರ್ತಕ್ಕಂಥ ಗುಂಡಿಗಳನ್ನ ತೋರಿಸುವಂಥ ಬರದಲ್ಲಿ. ಈಗ ಈ ಒಂದು ವಿಚಾರದಲ್ಲಿ ಸುಜಾತ ಭಟ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಅಫ್ಕೋರ್ಸ್ ಚೀಟಿಂಗ್ ಆಯಿತು ಮೇ ಬಿ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ಅವ್ರ ಹತ್ರ ಸರಿಯಾದ ಸಾಕ್ಷಿಗಳಿರಲಿಲ್ಲ. ಹೇಳ್ದಂಥ ಕತೆಗಳಲ್ಲಿ ಅವರು ಒಂದೊಂದು ಹತ್ರ ಒಂದೊಂದು ಥರ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇನ್ನು ಎರಡನೇದಾಗಿ ಈಗ ಬಂದಿರತಕ್ಕಂಥ ಹೊಸ ಮಹಿಳೆ, ಮುಸುಕುದಾರಿ ಭೀಮ ಆಯಿತು, ಈಗ ಮುಸುಕುದಾರಿ ಮಹಿಳೆ. ಈಗ ಮುಸುಕುದಾರಿ ಮಹಿಳೆ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂತಂದರೆ ಆ್ಯಸ್ ಎ ಯೂಟ್ಯೂಬರ್ ಆಗಿ, ಆ್ಯಸ್ ಎ ರಿವ್ಯೂವರ್ ಆಗಿ ನಾನು ಈ ಒಂದು ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ನೀವು ಲಾಸ್ಟಲ್ಲಿ ಕಮೆಂಟಲ್ಲಿ ತಿಳಿಸಿ. ಮೊದಲನೇದಾಗಿ ಈ ಒಂದು ಮಹಿಳೆ ಮಂಡ್ಯ ಮೂಲದ ಒಂದು ಹಳ್ಳಿಯವರಾಗಿರ್ತಾರೆ. ಅವ್ರು ಕೊಟ್ಟಂಥ ಡೀಟೇಲ್ಸ್ ಇಷ್ಟೇ. ಅವ್ರು ಹೆಸರು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಅವರ ಒಂದು ಡೀಟೇಲ್ಸ್ ಕೊಡ್ತಾ ಇಲ್ಲ, ಅವರ ಒಂದು ಮುಖ ತೋರಿಸ್ತಾ ಇಲ್ಲ, ಬಿಕಾಸ್ ಭಯ ಇದೆ ಅಂತಂದೇಳಿ. ಅಫ್ಕೋರ್ಸ್ ಯಾರು ಕೂಡ ಆ ಒಂದು ಧೈರ್ಯ ಮಾಡಲ್ಲ. ನೋಡಿದೀನಿ ಅಂತಂದೇಳಿ ಕ್ಯಾಮ್ರಾ ಮುಂದೆ ಬಂದು, ಒಂದು ನ್ಯೂಸ್ ಚಾನಲ್ ಮುಂದೆ ಬಂದು, ಅದು ಒಂದು ಹೆಸರಾಂತ ನ್ಯೂಸ್ ಚಾನಲ್ ಮುಂದೆ ಬಂದು ಒಂದು ವಿಡಿಯೋ ಬೈಟ್ ಕೊಡೋದು ಕಾಮಿಡಿ ವಿಚಾರ ಅಲ್ಲ. ಅದೇ ರೀತಿ ಈಗ ಆ ಮಹಿಳೆ ನಾನು ನೋಡಿದ್ದೀನಿ. ಅವತ್ತಿನ ದಿನ ಅಕ್ಟೋಬರ್ 9, 2012, ಅಕ್ಟೋಬರ್ 10ನೇ ತಾರೀಕು ನನ್ನ ತಂದೆಯ ಬರ್ಡೇ ಇತ್ತು, ನನ್ನ ತಂದೆ ಹುಟ್ಟಿದ ಹಬ್ಬ. ಅದರ ಹಿಂದಿನ ದಿನ ಅಷ್ಟೇ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಯಾವ ಒಂದು ಕಾರಣಕ್ಕೆ ಅಂದರೆ ಒಂದು ದೇವರ ದರ್ಶನಕ್ಕೆ, ಪ್ಲಸ್ ಅಲ್ಲಿ ಶಾಂತಿವನದಲ್ಲಿ ಸ್ಕಿನ್ ಕೇರ್ ಅಂದರೆ ಒಂದು ನಾಟಿ ವೈದ್ಯ ಅಂತ ಇರ್ತಾರಲ್ವ, ಅವ್ರ ಕಡೆಯಿಂದ ನನ್ನ ಒಂದು ಚರ್ಮದ ಒಂದು ರೋಗ ಇತ್ತು. ಸೊ ಅದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು, ಒಂದು ಗಿಡಮೂಲಿಕೆ ಔಷಧಿನ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ ನನ್ನ ತಾಯಿ ಜೊತೆ ಅಂತ ಹೇಳಿದ್ದಾರೆ. ಈಗ ಆ ಒಂದು ವಿಚಾರಕ್ಕೆ ಬಂದರೆ ಅವರು ಹೇಳಿದಂಥ ಒಂದು ಮುಂದಿನ ಕತೆ ಯಾವ ರೀತಿ ಇದೆ ಅಂತಂದರೆ, ಇದನ್ನ ಕತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲರೂ ಕೂಡ ಹತ್ತತ್ರ ಒಂದು 13 ವರ್ಷದ ನಂತರ ಕೇಳ್ತಾ ಇರೋದಕ್ಕೆ ಇದು ಕತೆ ಆಗುತ್ತೆ. ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಇದನ್ನ ಹೇಳ್ತಾ ಇರೋದು ಅದನ್ನೇ, ಏನಿದು ಹೊಸ ಕತೆ, ಸುಜಾತ ಭಟ್ ನಂತರ ಬಂದಂತ ಹೊಸ ಕತೆ ಅಂತ. ಅದಕ್ಕೋಸ್ಕರ ನನ್ನ ಕತೆ ಅಂತ ಹೇಳಿದೆ. ದಯವಿಟ್ಟು ಯಾರು ಸೌಜನ್ಯ ಪರ ಹೋರಾಟಗಾರ ಯಾರು ಕೂಡ ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಈಗ ಆ ಮಹಿಳೆ ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಬಂದ್ರೆ, ದೇವರ ದರ್ಶನ ಆದಮೇಲೆ ಧರ್ಮಸ್ಥಳದಲ್ಲಿ ನಾನು ಆ ಒಂದು ಸ್ಕಿನ್ ಕೇರ್ ಮಾಡ್ಕೋಬೇಕಾಗಿತ್ತು, ಚರ್ಮದ ರೋಗದ ಒಂದು ಗಿಡಮೂಲಿಕೆ ಔಷಧಿ ತಗೋಬೇಕಾಗಿತ್ತು. ಅದಕ್ಕೋಸ್ಕರ ಶಾಂತಿವನ ಅದರ ಒಂದು ಆಪೋಸಿಟ್ ಇರ್ತಕ್ಕಂಥ ಒಂದು ಬಸ್ ಸ್ಟಾಪ್ ಹತ್ರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಾನು ವೆಯ್ಟ್ ಮಾಡ್ತಿದ್ದಂಥ ಸಮಯದಲ್ಲಿ ನನ್ನ ಎದುರುಗಡೆ ಆಪೋಸಿಟ್ ರೋಡ್ ಒಂದು ಆಪೋಸಿಟಲ್ಲಿ 3 ಜನ ಬೈಕಲ್ಲಿ ಬರ್ತಾರೆ. 25 ಏಜ್ ಗ್ರೂಪಲ್ಲಿ, 23, 24, 25 ಆ ಒಂದು ಏಜ್ ಗ್ರೂಪಲ್ಲಿ ಇರ್ತಕ್ಕಂಥ ಜನರು. ಅಷ್ಟು ಜನ ಬಂದು ಅಲ್ಲಿ ಏನೋ ಸ್ಕೆಚ್ ಹಾಕ್ತಾರೆ, ಓಡಾಡ್ತಾರೆ. ಸೊ ನಾವು ಕೂಡ ಒಂಟಿ ಮಹಿಳೆಯರಾಗಿದ್ದರಿಂದ ನಮ್ಮ ಹತ್ರ ನಮ್ಮ ಜೊತೆ ಯಾರು ಕೂಡ ಗಂಡಸರು ಇಲ್ಲದೆ ಇದ್ದಿದ್ದರಿಂದ ನಮಗೂ ಸ್ವಲ್ಪ ಭಯ ಆಗ್ಬಿಟ್ಟು ನಾವು ಕೇಳೋಣ ಅನ್ಕೊಂತೀವಿ, ಬಿಕಾಸ್ ಬೇಡ ಅಂತ ಸುಮ್ಮನೆ ಆಗ್ತೀವಿ. ಹಾಗೆ ಇವರು ಶಾಂತಿವನದ ಬಗ್ಗೆ ಡೀಟೇಲ್ಸ್ ಕೂಡ ಬೇಕಾಗಿತ್ತು. ಟೈಮಿಂಗ್ಸ್ ಯಾವಾಗ, ಎಲ್ಲಿ ಹೋಗ್ಬೇಕು, ಏನು ಮೀಟ್ ಮಾಡಬೇಕು, ಯಾರನ್ನ ಮೀಟ್ ಆಗಬೇಕು, ಇಲ್ಲಿ ಒಳ್ಳೇದಾ ಕೆಟ್ಟದಾ, ಏನು ಇದ್ರ ಬಗ್ಗೆ ಸ್ವಲ್ಪ ಕೇಳಬೇಕಾಗಿರುತ್ತೆ ಅವರು ಕೂಡ ಗೈಡ್ಲೈನ್ಸ್. ಸೊ ಅದಕ್ಕೋಸ್ಕರ ಕೇಳಬೇಕು ಅಂತಲೂ ಅನ್ಕೊಂತಾರೆ, ಬಟ್ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಯಾರು ಸ್ಟ್ರೇಂಜರ್ಸ್ ಯಾಕೆ ಬೇಕಪ್ಪ ಅಂತೇಳಿ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಆ 3 ಜನದ ಜೊತೆ ಮತ್ತೆ 2 ಬೈಕಲ್ಲಿ ಬರ್ತಾರೆ, ಮತ್ತೇನೋ ಮಾತಾಡ್ಕೋತಾರೆ, ಮತ್ತೆ ಅವ್ರು ವಾಪಸ್ ಹೋಗ್ತಾರೆ. ಅದಾದಮೇಲೆ ಆಟೋದಲ್ಲಿ ಯಾರೊಬ್ಬ ಬರ್ತಾನೆ, ಅವನು ಬಿಕ್ಕಳಿಸ್ತಾ ಇರ್ತಾನೆ. ಅವನ ಒಂದು ಏಜ್ ಬಂದು 25 ಅಂತ ಹೇಳ್ತಾರೆ. ಇದಾದಮೇಲೆ ಆ ವ್ಯಕ್ತಿ ಏನೋ ಒಂದಷ್ಟು ಮಾತುಕತೆ ನಡೆಸಿ ಅದಾದಮೇಲೆ ಅದರಲ್ಲಿ 1 ಹೊರಟೋಗ್ತಾರೆ. ಇನ್ನು 3 ಜನ ಮಾತ್ರ ಅಲ್ಲಿ ಉಳ್ಕೊತಾರೆ. ಬೈಕಲ್ಲಿ ಬಂದಂಥ 3 ಜನ ಉಳ್ಕೊತಾರೆ. ಈಗ ಬಿಕ್ಕಳಿಸ್ತಾ ಇದ್ದ ಅಂತ ಹೇಳಿದ್ನಲ್ಲ, ಆ ಬಿಕ್ಕಳಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟು ಈ ತಾಯಿ ಹತ್ರ ಮಾತಾಡ್ತಾನಂತೆ. ಏನಂತ ಅಂದರೆ, ನೋಡಿ ನೀವು ಇಲ್ಲೇನಕ್ಕೆ ಬಂದಿದ್ದೀರಾ ಅಂತ ಬಿಕ್ಕಳಿಸ್ಕೊಂಡೇ ಕೇಳ್ತಾರೆ. ಆಗ
ಅದನ್ನು ಎಕ್ಸಾಕ್ಟಾಗಿ ನೆನ್ಪಿಟ್ಕೊಂಡು ಆ ತಾಯಿ ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಬಿಕ್ಕಳಿಸ್ಕೊಂಡು ಮಾತಾಡಿದ್ರು ಅವರು ಅಂತಂದೇಳಿ. ಇಲ್ಲ, ನಾವು ಹಿಂಗೆ ಬಂದಿದ್ವಿ ಶಾಂತಿವನದಲ್ಲಿ, ಹಿಂಗೆ ನೋಡಿ ಈ ರೀತಿ ನಮಗೆ ಚರ್ಮದ ಪ್ರಾಬ್ಲಮ್ ಆಗಿದೆ, ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ಇವತ್ತಿನ ದಿನ ಅವ್ರು ಸಿಕ್ಕಲ್ಲ, ಡಾಕ್ಟ್ರ್ ಇಲ್ಲ, ಅದು ಇದು ಅಂತ ಏನೋ ಕತೆ ಹೊಡೆದ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸೋವಂಥ ಪ್ರಯತ್ನ ನಡೆಯುತ್ತಂತೆ. ಹೋಗಿ ಹೋಗಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತಂದೇಳಿ ಇನ್ನೇನು ಮಾಡೋದು, ಹೋಗೋಣ ಅಂತಂದೇಳಿ ಅವ್ರು ಕೂಡ ಹೊರಡ್ತಾರೆ. ಈಗ ಲೋಕಲ್ ಅವ್ರು ಬಂದು ಯಾರೋ ಒಂದು ಆವಾಜ್ ಆಗ್ತಿದ್ದಾರೆ ಅಂತಂದಾಗ ಸಡನ್ಲಿ ಒಂದು ಭಯ ಕೂಡ ಆಗುತ್ತೆ. ಸೊ ಸರಿ ಆಯಿತು ಹೋಗುವ ಅಂತಂದೇಳಿ ಅವರು ಹೊರಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿದ್ದ ಹೊರಟು ಅವ್ರು ಹೊರಡಬೇಕು ಅಂತ ಅಂದ್ಕೊಳ್ಳೋ ಟೈಮ್ಗೆ ಇವರು ಹೊರಡಬೇಕಂತ ಅಂದ್ಕೊಂಡು ಬಸ್ ಸ್ಟಾಪ್ ಎದುರುಗಡೆ ನಿಂತಿದ್ದಾರೆ. ಅದರ ಆಪೋಸಿಟಲ್ಲಿ ಅವ್ರು ಹೋಗ್ಬಿಟ್ಟು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದೇ ಸಮಯಕ್ಕೆ ಸೌಜನ್ಯ ಇವರ ಕಣ್ಣು ಮುಂದೆ ಪಾಸ್ ಆಗ್ತಾರಂತೆ, ನಡ್ಕೊಂಡು ಬರ್ತಾರಂತೆ. ಬ್ಲೂ ಡ್ರೆಸ್ ಹಾಕ್ಕೊಂಡು, ಬ್ಲೂ ಪ್ಯಾಂಟ್ ಹಾಕ್ಕೊಂಡು, ಒಂದು ವೇಲ್ ಹಾಕ್ಕೊಂಡು, ಛತ್ರಿ ಹಿಡ್ಕೊಂಡು, ಜಿಟಿ ಜಿಟಿ ಸಣ್ಣದಾಗಿ ಬರ್ತಿದ್ದಂಥ ಮಳೆಯಲ್ಲಿ ನಡ್ಕೊಂಡು ಬರ್ತಾರಂತೆ. ಆ ಸೌಜನ್ಯ ಕೂಡ ಇವ್ರನ್ನ ನೋಡಿದ್ರಂತೆ. ಕೊನೆಯದಾಗಿ ಆ ರೀತಿ ನೋಡ್ಕೊಳೋದಾದ್ರೆ ಕೊನೆಯದಾಗಿ ಸೌಜನ್ಯ ನೋಡಿದ್ದು ಇವ್ರನ್ನೇ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಬಿಕಾಸ್ ಅದಾದ ತಕ್ಷಣ ಏನಾಗುತ್ತೆ ಅಂತ ಕೇಳಿ ನಿಮಗೆ ಗೊತ್ತಾಗುತ್ತೆ ಸೌಜನ್ಯ ಕೊನೆಯದಾಗಿ ನೋಡಿದ್ದು ಯಾರನ್ನ ಅಂತ. ಸೊ ಸೌಜನ್ಯ ಕೊನೆಯದಾಗಿ ನಮ್ಮನ್ನು ನೋಡಿದ್ರು ಅಂತ ಈ ತಾಯಿ ಹೇಳ್ತಾ ಇದ್ದಾರೆ. ಇವರು ಕೂಡ ಅವ್ರನ್ನ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಬಟ್ ಇವತ್ತಿಗೂ ಕೂಡ ಅವ್ರ ಮುಖನ ಹೆಂಗಪ್ಪ ನೆನ್ಪಿಟ್ಕೊಂಡಿದ್ದಾರೆ ಅಂತ ನಿಮಗೂ ಕಾಡೋ ರೀತಿ ನನಗೂ ಡೌಟ್ ಕಾಡ್ತು. ಅದೇ ಟೈಮ್ಗೆ ಅವರೇ ಆನ್ಸರ್ ಮಾಡಿದ್ರು. ಏನಪ್ಪ ಅಂತಂದರೆ ಅವರ ಮಗಳು, ಯಾರೋ ಅತ್ತೆ ಮಗಳು, ಅಕ್ಕನ ಮಗಳು ಯಾರೋ ಒಬ್ಳಿದಾಳಂತೆ, ಜ್ಯೋತಿ ಅಂತಂದೇಳಿ. ಸೊ ಅವರು ಕೂಡ ನೋಡೋದಕ್ಕೆ ದಿಟ್ಟು ಸೌಜನ್ಯ ಥರ ಇದ್ದಾರೆ. ಅದಕ್ಕೋಸ್ಕರ ನಾನು ಅಮ್ಮ ಮಾತಾಡ್ಕೊಂಡ್ವಿ, ನೋಡು ನಮ್ಮ ಜ್ಯೋತಿ ಥರನೇ ಇದ್ದಾಳಲ್ವಾ ಅಂತಂದೇಳಿ. ಬಿಕಾಸ್ ಅವರ ಜ್ಯೋತಿ ಎಕ್ಸ್ಪೈರ್ ಆಗಿದ್ರಂತೆ ಆ ಒಂದು ಟೈಮಲ್ಲೇ. ಸೊ ಅದಕ್ಕೋಸ್ಕರ ಅವರ ಸೌಜನ್ಯ ಮುಖ ನೋಡ್ಬಿಟ್ಟು ನೋಡೋದಕ್ಕೆ ದಿಟ್ಟು ನಮ್ಮ ಜ್ಯೋತಿ ಥರನೇ ಇದ್ದಾರೆ ಅಂತ ಮಾತಾಡ್ಕೊಳ್ತಾರೆ. ಅದಾದಮೇಲೆ ಸೌಜನ್ಯ ಅವರ ಕಣ್ಣು ಮುಂದೆನೇ ನಡ್ಕೊಂಡು ಹೋಗ್ತಾರಂತೆ. ಆಮೇಲೆ ಈ ತಾಯಿ ಮತ್ತು ಇವರೇನು ಅಮ್ಮ ಮಗಳು ಬಂದಿರ್ತಾರೆ, ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಿರ್ತಾರೆ ಹೊರಡ್ಬೇಕಂತ. ಸರಿ ಹೊರಡೋಣ, ನಡ್ಕೊಂಡು ಹೋಗ್ಬಿಡೋಣ ಅಂತಂದೇಳಿ ಹೊರಡ್ಬೇಕಲ್ಲ ವಾಪಸ್. ಅದಕ್ಕೆ ಹೋಗ್ಬೇಕಾದ್ರೆ ಅವರ ತಾಯಿ ಯೂರಿನ್ ಪಾಸ್ ಮಾಡೋದಕ್ಕೆ ಅಂತಂದೇಳಿ ಒಂದು ಮರದ ಮರೆಯಲ್ಲಿ ಹೋಗ್ತಾರಂತೆ. ಆಗ ಇವರು ಕೂಡ ಹೋಗಿ ಆ ಮರದ ಹತ್ರ ಹೋಗಿ ನಿಂತ್ಕೋತಾರೆ. ಈ ಒಂದು ಟೈಮಲ್ಲಿ 1 ನಿಮಿಷ ಗ್ಯಾಪಲ್ಲಿ ನಡೆದಂಥ ಘಟನೆ ಏನಪ್ಪ ಅಂತಂದರೆ, ಇವರು ಯೂರಿನ್ ಪಾಸ್ಗೆ ಅಂತ ಹೋದಂಥ ಸಮಯದಲ್ಲಿ ಜಸ್ಟ್ ಒಂದು 30 ಸೆಕೆಂಡ್ ಡಿಫ್ರೆನ್ಸಲ್ಲಿ ಸಡನ್ಲಿ ಸೌಜನ್ಯ ಕಿರ್ಚ್ಕೋತಾರೆ. ಯಾವುದೋ ಒಂದು ಹುಡುಗಿ ಕಿರ್ಚಿದಂಥ ಶಬ್ದ ಕೇಳಿಸುತ್ತೆ. ಆ ಹುಡುಗಿ ಕಿರ್ಚಿದಂಥ ಶಬ್ದ ಕೇಳಿದ ತಕ್ಷಣ ಯಾರಿರ್ಬೋದು ಅಂತಂದೇಳಿ, ಆಬ್ವಿಯಸ್ಲಿ ಯಾರು ಒಂಟಿಯಾಗಿಲ್ದಂಥ ಒಂದು ರೋಡು. ಈಗಷ್ಟೇ ಕಣ್ಮುಂದೆ ಒಂದು ಹುಡುಗಿ ನಡ್ಕೊಂಡು ಹೋಗಿದ್ದಾಳೆ, ಯಾರೋ ಕಿರ್ಚಿದ ಸೌಂಡ್ ಬೇರೆ ಆಯಿತು. ಯಾರು ಅಂತ ನೋಡೋಣ ಅಂತ ಈ ತಾಯಿ ಬಗ್ಗೆ ನೋಡಿದ್ರೆ ಅಷ್ಟರಲ್ಲಿ ಆಲ್ರೆಡಿ ಒಂದು ಆಟೋ ಮತ್ತು ಒಂದು ಕಾರು, ಯಾವುದೋ ಒಂದು ಬೂದ್ ಬಣ್ಣದ ಕಾರ್ ಮರೆಯಾಗಿತ್ತಂತೆ. ಆ ಹುಡುಗಿನ ಅದರಲ್ಲಿ ಕೈಯನ್ನು ಮಡ್ಚಿಬಿಟ್ಟು ಆ ಹುಡುಗಿನ ಕಾರಲ್ಲಿ ಹಾಕೊಂಡು ಹೋಗ್ತಾರೆ. ಸೊ ಈ ತಾಯಿಗೆ ಅದೇನು ಧೈರ್ಯ ಬಂತೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಇವರು ಹೇಳಿ ರೀತಿ ಏನಾದರೂ ಹೋಗಿದ್ರೆ ಓಡೋಗ್ತಾರಂತೆ ಇವರು. ಅದಾದ್ಮೇಲೆ ನೆಕ್ಸ್ಟ್ ಆ ಕಾರಿನ ಕಡೆ ಓಡೋಗ್ತಾರಂತೆ. ಬಟ್ ಕಾರ್ ಸ್ಪೀಡ್ ಇದ್ದಿದ್ದರಿಂದ, ಆಮೇಲೆ 0 ಟ್ರಾಫಿಕ್ ಬೇರೆ, ಆರಾಮಾಗಿ ಹೋಗುತ್ತೆ, ಕೈಗೆ ಸಿಕ್ಕೋದಿಲ್ಲ. ಸೊ ಇದಿಷ್ಟು ಅವ್ರು ನೋಡಿದಂಥ ಘಟನೆ ಅಂತ ಆ ತಾಯಿ ಹೇಳ್ತಾ ಇದ್ದಾರೆ. ನನಗೆ ಈ ವಿಚಾರದಲ್ಲಿ ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ, ಇವ್ರು ಹೇಳಿದಂಥ ಮಾತು ನಿಜವಾಗ್ಲೂ ಇದು ನಡೆದಂಥ ಸತ್ಯ ಆಗಿದ್ರೆ ಸಿನ್ಸಿಯರ್ ಆಗಿ ಹೇಳ್ತೀನಿ, ನನ್ನ ಒಂದು ಸಪೋರ್ಟ್ ಇರುತ್ತೆ. ಬಟ್ ಈಗ ನಡೆದಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನ ಕೇಳಿದ ಮೇಲೆ ಸಾಕಷ್ಟು ಜನ ಇದನ್ನು ನಂಬ್ತಾನೆ ಇಲ್ಲ. ಕಮೆಂಟ್ ಸೆಕ್ಷನ್ಗಳಲ್ಲೆಲ್ಲ ಕೂಡ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ದಾರೆ. ನಾನು ಅವರ ಕಮೆಂಟ್ಸ್ಗಳನ್ನೆಲ್ಲ ಓದಿನೇ ಬಂದಿದ್ದು. ಫಸ್ಟ್ ನಾನು ಈ ಒಂದು ವಿಡಿಯೋ ಮಾಡಬಾರ್ದು ಅಂತಲೇ ಸುಮ್ಮನಾಗಿದ್ದೆ. ಓಕೆ, ಅಲ್ಲೊಂದು ದೊಡ್ಡ ಹೆಸರಾಂತ ಚಾನಲಲ್ಲೇ ಬಂದಿದೆ, ಇಟ್ಸ್ ಓಕೆ ಅಂತ ಸುಮ್ಮನಾಗಿದೆ. ಬಟ್ ಆ ಕಮೆಂಟ್ಸ್ಗಳನ್ನೆಲ್ಲ ಓದಿದ ಮೇಲೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಇದನ್ನು ತೋರಿಸೋಣ, ಅವರ ಒಂದು ಒಪಿನಿಯನ್ ಏನಿದೆ ತಿಳ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು ಅನಿಸಿಕೆ ನೀವು ಕೇಳೋದಾದರೆ ನಾನು ಹೇಳೋದಿಷ್ಟೇ, ಅವರು ಜೆನ್ಯೂನ್ ಆಗಿ ಇದ್ದಿದ್ದೇ ಆದರೆ, ಅವರು ಜೆನ್ಯೂನ್ ಆಗಿ ನೋಡಿದ್ದೇ ಆದರೆ ಡೆಫಿನೆಟ್ಲಿ ನನ್ನ ಸಪೋರ್ಟ್ ಇದ್ದೇ ಇದೆ. ಯಾಕೆಂದರೆ ನನಗೆ ಬೇಕಾಗಿರೋದಿಷ್ಟೇ ಸೌಜನ್ಯ ಪರ ಹೋರಾಟ ಅಂತಂದೇಳಿ. ಅಷ್ಟು ದಿನಗಳಿಂದ ನಾವು ಈ ಒಂದು ವರ್ಷದಿಂದ ಬಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ 13 ವರ್ಷದಿಂದ ಅವರು ಸಾಕಷ್ಟು ಜನ ಹೋರಾಡ್ತಿದ್ದಾರೆ. ಒಂದು ನ್ಯಾಯ ಅಂತ ಸಿಗಬೇಕಲ್ಲ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆದರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಇರುತ್ತೆ. ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಈ ಒಂದು ಕೇಸಲ್ಲಿ ಬಂದಿರತಕ್ಕಂಥ ಹೊಸ ಸಾಕ್ಷಿ ನಿಜವಾಗ್ಲೂ ಜೆನ್ಯೂನ್ ಆಗಿರಲಿ ಅಂತಲೂ ನಾನು ಬೇಡ್ಕೊತೀನಿ. ನಿಜವಾಗ್ಲೂ ಜೆನ್ಯೂನ್ ಆಗಿತ್ತು ಅಂತಂದರೆ ನೋಡೋಣ ಈ ಒಂದು ಕೇಸಲ್ಲಿ ಏನಾದರೂ ನ್ಯಾಯ ಸಿಗುತ್ತಾ ಅಂತಂದೇಳಿ. ಬಟ್ ಈ ಒಂದು ಕೇಸಲ್ಲಿ ನೀವು ಇನ್ನೂ ಥಿಂಕ್ ಮಾಡ್ಬೋದು, ಈ ತಾಯಿ ನಾನು ಸೌಜನ್ಯನ ಕಿಡ್ನಾಪ್ ಮಾಡಿದ್ದು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಹೊಸ ಸಾಕ್ಷಿ ಬಂತು, ನ್ಯಾಯ ಸಿಕ್ಬಿಡುತ್ತಾ? ಸಿಕ್ಕಲ್ಲ, ಆರೋಪಿಗಳು ಸಿಕ್ಕಲ್ಲ. ಯಾಕೆ ಹೇಳಿ? ಕಾಮನ್ ಥಿಂಕ್ ಮಾಡಿ, ಜಸ್ಟ್ ಕಾಮನ್. ಯಾಕೆ ಅಂದರೆ ಅವರು ನೋಡಿರೋದು ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಒಂದು ಕಾರಲ್ಲಿ, ಒಂದು ಆಟೋದಲ್ಲಿ, ಒಂದಷ್ಟು ಬೈಕ್ಗಳಲ್ಲಿ. ಬಟ್
ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಅವರು ಫೈಂಡ್ ಔಟ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸೌಜನ್ಯ ಮುಖ ಅವ್ರಿಗೆ ಯಾಕೆ ನೆನಪಿದೆ ಅಂದ್ರೆ, ನನ್ನ ಅತ್ತೆ ಮಗಳು, ನನ್ನ ಅಕ್ಕನ ಮಗಳು ಯಾರೋ ಜ್ಯೋತಿ ಅಂತ ಇದ್ರು, ಜ್ಯೋತಿ ತರನೇ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ನೆನ್ಪಿಟ್ಕೊಂಡಿದ್ದಾರೆ ಹೊರತು ಬೇರೆ ಆಪ್ಷನ್ ಇಲ್ಲದೆ. ಬಟ್ ಆರೋಪಿಗಳು, ಕಿಡ್ನಾಪ್ ಮಾಡಿದವರು ಯಾರನ್ನೂ ಕೂಡ ಅವ್ರ ಮುಖ ನೆನ್ಪಿಟ್ಕೊಂಡಿಲ್ಲ. ಸೊ ಹೇಗೆ ಅಂತ ಹೇಳಕ್ಕಾಗುತ್ತೆ? ಅದರಲ್ಲೂ ಅವರು ಆ ಊರಿನವ್ರಂತೂ ಅಲ್ವೇ ಅಲ್ಲ, ಇನ್ನು ಹೆಂಗೆ ಅಂತ ಹೇಳ್ತಾರೆ? ಸೊ ನಡೆದಿದ್ದು ನಿಜ ಅಂತ ಹೇಳುವಂತ ಒಂದು ಸಾಕ್ಷಿ ಇದೆ, ಬಂದಿದೆ ಬಿಟ್ರೆ ಆರೋಪಿಗಳು ಇವರೇ ಅಂತ ಹೇಳುವಂತ ಸಾಕ್ಷಿ ಇದಲ್ಲ. ಕಾಮನ್ ಆಗಿ ಥಿಂಕ್ ಮಾಡಿ ನೋಡಿ. ಸೊ ಈ ಸಾಕ್ಷಿಯಿಂದ ಸೌಜನ್ಯಗೆ ನ್ಯಾಯ ಸಿಗುವಂತ ಪೋರ್ಷನ್ ಸ್ವಲ್ಪ ಕಡಿಮೆ. ಬಟ್ ಸೌಜನ್ಯ ಕಿಡ್ನಾಪೇ ಆಗಿಲ್ಲ ಅನ್ನೋಂಥ ಮಾತುಗಳನ್ನ ಯಾರಾದರೂ ಹೇಳಿದ್ರೆ ಅವ್ರಿಗೆ ಈ ಒಂದು ವಿಡಿಯೋ ಅರ್ಪಣೆ ಆಗುತ್ತೆ. ಸೊ ಸೌಜನ್ಯನ ಕಿಡ್ನಾಪ್ ಮಾಡಿದ್ರು, ಅದಾದ್ಮೇಲೆ ಏನೇನಾಯಿತು, ಏನೇನು ಕತೆಗಳೆಲ್ಲ ಹೇಳಿದ್ರು, ನಾವೆಲ್ಲ ಏನೇನು ಕೇಳಿದ್ವಿ, ಅದೆಲ್ಲ ಕೂಡ ಸತ್ಯ ಅಂತಂದೇಳಿ ಪ್ರೂವ್ ಮಾಡೋದಕ್ಕೆ ಇದೊಂದು ಬೇಸ್ಮೆಂಟ್ ಆಗುತ್ತೆ. ಅದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಈ ಒಂದು ಕೇಸಲ್ಲಿ ನೋಡೋಣ, ಇದೇನಾದ್ರು ಸಣ್ಣ ಸುಳುವಿಂದ ಆದ್ರೂ ಸರಿ ಆರೋಪಿಗಳು ಸಿಗಾಕೊಳ್ಳಿ ಅಂತ ನಾನು ಬೇಡ್ಕೊತೀನಿ. ಓಕೆ, ಈ ಒಂದು ವಿಡಿಯೋಯಿಂದ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮತ್ತೇನಾದರೂ ಹೊಸ ವಿಚಾರಗಳು ಸಿಕ್ಕಿದ್ರೆ ಅದನ್ನ ಕಮೆಂಟಲ್ಲಿ ಅದ್ರ ಬಗ್ಗೆ ಮಾತಾಡಿ ಅಂತಂದೇಳಿ ನೀವು ಬಂದು ಮೆನ್ಷನ್ ಮಾಡಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೆಕ್ಸ್ಟ್ BJP ಆಮೇಲೆ ಪಾದಯಾತ್ರೆ ಏನೋ ನಡೀತಾ ಇದೆ, JDS ಮತ್ತು BJPದು. ಸೊ ಅದ್ರ ಬಗ್ಗೆ ನಮ್ಮ ಗಿರೀಶ್ ಮಠಣ್ಣನವರು ಒಂದು ವಿಡಿಯೋ ಬೈಟನ್ ಹೇಳಿದರು ಒಂದು ಕಾಲಲ್ಲಿ. SIT ತನಿಖೆ ಆಗೋವರೆಗೂ ಯಾರು ಕೂಡ ಅಲ್ಲಿ ಎಂಟರ್ ಆಗಂಗಿಲ್ಲ ಅಂತ ಹೇಳಿದ್ರಿ. ಮತ್ತೆ ನೀವು ಹೆಂಗೆ SIT ತನಿಖೆ ಇನ್ನೂ ಪರಿಪೂರ್ಣ ಆಗಿಲ್ಲ, ಅದು ಹೆಂಗೆ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಅಂತ. ಈಗ ಬಂದಿರತಕ್ಕಂಥ ಚರ್ಚೆ ಏನಪ್ಪ ಅಂತಂದ್ರೆ, ಸಾಕಷ್ಟು ಜನ ಮಾತಾಡ್ಕೋತಾ ಇರೋದೇನಪ್ಪ ಅಂತಂದ್ರೆ, ಆ ಟೈಮಲ್ಲಿ ಅಂದ್ರೆ ಸೌಜನ್ಯ ಕಿಡ್ನಾಪ್ ಆದಂಥ ಟೈಮಲ್ಲಿ, ಹತ್ಯೆ ಆದಂಥ ಟೈಮಲ್ಲಿ ಇದ್ದದ್ದು BJP ಸರ್ಕಾರ. ಸೊ ಆ ಟೈಮಲ್ಲಿ ಈ ಸರ್ಕಾರ ನ್ಯಾಯ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈಗ ಹೋಗಿ ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪ ಯಾವ ಒಂದು ಸರ್ಕಾರಕ್ಕೆ ಸೇರುತ್ತೆ ಅಂದರೆ BJP ಸರ್ಕಾರಕ್ಕೆ ಸೇರುತ್ತೆ. ಹಾಗಂತ ನಾನು ಯಾವುದೇ ಸರ್ಕಾರದ ಪರ ಅಲ್ಲ. ನನಗೆ ನಿಜವಾಗ್ಲೂ ಟು ಬಿ ಆನೆಸ್ಟ್, ನನಗೆ ಯಾವ ಪೊಲಿಟಿಕ್ಸ್ ಕೂಡ ಇಷ್ಟ ಇಲ್ಲ. ಯಾವ ಪೊಲಿಟಿಕ್ಸ್, ಯಾವ ಚಾನಲ್ ಕೂಡ ಇಷ್ಟ, ಯಾವ ಒಂದು ಪಕ್ಷನೂ ಇಷ್ಟ ಇಲ್ಲ. ನನಗೆ ವೋಟ್ ಹಾಕುವಂಥ ಒಂದು ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ ಅಂತಲೂ ನನಗೆ ಬೇಜಾರಾಗುತ್ತೆ. ಬಟ್ ಈಗ ಬಂದಿರತಕ್ಕಂಥ ಮಾತುಕತೆ, ಈಗ ಯಾಕೆ ಇವರೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಈಗ ಯಾಕೆ ದೇವಸ್ಥಾನದ ಪರ ಹೋಗ್ತಾ ಇದ್ದಾರೆ, ಯಾಕೆ ಭೀಮಾ ಹೇಳಿದ್ದು ಸುಳ್ಳಾಯಿತು ಅಂತ. ಅಪ್ಪಿ ಭೀಮಾ ಹೇಳಿದ್ದು ಏನಾದ್ರು ನಿಜ ಆಗಿದ್ದಿದ್ರೆ ಇವ್ರೇನಾದ್ರು ಈ ರೀತಿ ಮಾಡ್ತಾ ಇದ್ರಾ? ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತಿದೆ. ನೋಡೋಣ, ಅದ್ರ ಬಗ್ಗೆ ಒಂದಷ್ಟು ನೀಟಾಗಿ ಡಿಟೇಲ್ಡ್ ಆಗಿ ನಾನು ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ವಿಡಿಯೋ ಆಲ್ರೆಡಿ ಲೆಂತ್ ಆಗೋಯ್ತು, ಅದಕ್ಕೋಸ್ಕರ. ಓಕೆ, ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಲವ್ ಯು ಆಲ್.